ಸಿಇಟಿ ಬೋರ್ಡ್ ಎಕ್ಸಾಮ್ನಲ್ಲಿ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ನಲ್ಲಿ ವಿದ್ಯಾರ್ಥಿಗಳು ಪಾಸ್ ಆಗಿ 100% ರಿಸಲ್ಟ್ ಪಡೆದು ಜಿಲ್ಲೆಯ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಕೋಲಾರದ ಟಮಕ ಬಳಿ ಇರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಶಿಕ್ಷಣದ ಜೊತೆಗೆ ಸ್ಪೋರ್ಟ್ಸ್ನಲ್ಲಿ ಉತ್ತಮ ತರಬೇತಿ ನೀಡಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕ್ರಿಕೆಟ್ ಹಾಗೂ ಖೋ-ಖೋ ಕ್ರೀಡೆಯಲ್ಲಿ ಹಲವು ವಿದ್ಯಾರ್ಥಿಗಳು ಭಾಗವಹಿಸಿ ಅನೇಕ ಪ್ರಶಸ್ತಿ ಪಡೆದಿದ್ದಾರೆ. ಸರ್ಕಾರ ಕೇಳಿ ಧಿಕ್ಕಾರ. ಈ ಕೂಡಲೇ 56,000 ಹುದ್ದೆಗಳನ್ನು ತುಂಬಿಸಲೇಬೇಕು. ಒಂದು ತಿಂಗಳ ನೇಮಕಾತಿಯನ್ನು ಮಾಡಲೇಬೇಕು. ಈ ಸರ್ಕಾರ ಧೋರಣೆ ಮಾಡಿದಂತ ನಿರುದ್ಯೋಗಿ ವಿದ್ಯಾರ್ಥಿಗಳು ಹೇಳಿ ಧಿಕ್ಕಾರ. ಬೇಕೇ ಬೇಕು. ಹೋರಾಟವನ್ನು ಮುಂದುವರಿಸುತ್ತೇವೆ. ಕೂಡಲೇ ನೇಮಕಾತಿಯನ್ನು ಮಾಡದಿದ್ದರೆ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಸರ್ಕಾರಕ್ಕೆ ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು. ಈ ಒಂದು ದಿನ ಏನೋ ಇಂದು ಕೋಲಾರ ಮಾನ್ಯ ಜಿಲ್ಲಾ ಕಚೇರಿ ಮುಂದ್ಗಡೆ ಸೇರಿದ್ದೀವಿ. ಈಗಾಗಲೇ ಎಲ್ರಿಗೂ ಗೊತ್ತಿರೋದು, ಆತ್ಮೀಯ ಸ್ಪರ್ಧಾರ್ಥಿಗಳೇ, ಈ ಸರ್ಕಾರ ಬರುವುದಕ್ಕಿಂತ ಮುಂಚೆ ನಮಗೆ ಒಂದು ಪ್ರಣಾಳಿಕೆಯಲ್ಲಿ ಒಂದು ಆಶ್ವಾಸನೆ ನೀಡಿತ್ತು. ಅದು ಏನಂತ ಹೇಳಿದ್ರೆ, 5 ವರ್ಷಗಳಲ್ಲಿ ನಾವು ಅಧಿಕಾರಕ್ಕೆ ಬಂದ ಮೇಲೆ 2.5 ಲಕ್ಷ ಹುದ್ದೆಗಳನ್ನು ತುಂಬಿಸ್ಕೊಂತೀವಿ ಅಂತ ಹೇಳಿದ್ರು. ಆದರೆ ಅದೇ ರೀತಿಯಾಗಿ 1 ವರ್ಷದಲ್ಲಿ 1 ಲಕ್ಷ ಹುದ್ದೆಗಳನ್ನು ತುಂಬಿಸ್ಕೊಂತೀವಿ ಅಂತ ಹೇಳಿದ್ರು. ಆದರೆ ಈಗ 2 ವರ್ಷ ಅಲ್ಲ 3 ವರ್ಷ ಆಗ್ತಾ ಇದೆ. ಇನ್ನೇನು 2 ತಿಂಗಳು ಕಳೆದ್ರೆ 3 ವರ್ಷ ಮುಗಿತಾ ಇದೆ. ಯಾವುದೇ ನೇಮಕಾತಿಗಳಿಲ್ಲ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳು, ಲಕ್ಷಾಂತರ ವಿದ್ಯಾರ್ಥಿಗಳು ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಂಬಿಕೊಂಡು, ಈ ಬಡ ವಿದ್ಯಾರ್ಥಿಗಳು, ಕೋಲಾರ ಜಿಲ್ಲೆ ನಮ್ಮ ಬಯಲುಸೀಮೆ ಪ್ರದೇಶ, ಇದು ಸುಮಾರು ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಏನಂದರೆ ಈ ಒಂದು ಸರ್ಕಾರದ ಒಂದು ಪ್ರಣಾಳಿಕೆಯನ್ನು ನಂಬಿಕೊಂಡು ನಾವು ನೇಮಕಾತಿ ಆಗ್ತದೆ ಅಂತ ಹೇಳ್ಬಿಟ್ಟು ಸುಮಾರು 4-5 ವರ್ಷಗಳಿಂದ ಓದ್ತಾ ಇದ್ದೀವಿ. ಯಾವುದೇ ನೇಮಕಾತಿ ಆಗ್ತಾ ಇಲ್ಲ. ಒಂದು ಕಡೆ ಈ ನೇಮಕಾತಿ ವಿಳಂಬ ಧೋರಣೆಯಿಂದ ವಿದ್ಯಾರ್ಥಿಗಳ ವಯಸ್ಸು ಹೋಗ್ತಾ ಇದೆ. ಒಂದು ಕಡೆ ಮನೆಯಿಂದ ಒತ್ತಡಗಳು ಬರ್ತಾ ಇದೆ. ಎಷ್ಟು ವರ್ಷಗಳು ನಿಮ್ಗೆ ಓದಿಸಕ್ಕಾಗತ್ತೆ. ಅದೇ ರೀತಿಯಾಗಿ ಹೆಣ್ಣು ಮಕ್ಕಳು ನೋಡಿದ್ರೆ ಪಾಪ ಅವ್ರು 1 ವರ್ಷ 2 ವರ್ಷ ಟೈಮ್ ಕೊಡ್ತಾರೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಒಂದು ದಿವಸ ಊಟ ಮಾಡಬೇಕಾದ್ರೆ ಎಷ್ಟೋ ಕಷ್ಟಪಟ್ಟು ರೂಮ್ಗಳು ಮಾಡಿಕೊಂಡು, ಎಲ್ಲೋ ಕ್ಯಾಂಟೀನ್ಗಳಲ್ಲಿ ಕೆಲಸ ಮಾಡಿಕೊಂಡು, ಈ ರೀತಿ ಅನೇಕ ಸಮಸ್ಯೆಗಳಿಂದ ವಿದ್ಯಾರ್ಥಿಗಳು ಈ ನೇಮಕಾತಿ ಮಾಡದೆ ಮಾನಸಿಕವಾಗಿ ಆ ಒಂದು ನೈತಿಕ ಸ್ಥೈರ್ಯವನ್ನು ಕಳೆದುಕೊಳ್ತಾ ಇದ್ದಾರೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಏನೋ ಈ ಒಂದು ನೇಮಕಾತಿ ವಿಳಂಬ ಧೋರಣೆಯಿಂದ ವಿದ್ಯಾರ್ಥಿಗಳ ಎಲ್ಲೋದ್ರೂ ಒಂದು ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಅದೇ ರೀತಿಯಾಗಿ ನಾವು ಈ ಕಾಂಪಿಟೇಟಿವ್ ಫೀಲ್ಡು ಬಿಟ್ಟು ಪ್ರೈವೇಟ್ ಉದ್ಯೋಗ ಪಡೆಯೋಣ, ಯಾವುದೋ ಕಂಪ್ನಿಗಳಲ್ಲಿ ಕೆಲಸ ಮಾಡೋಣ ಅಂದರೆ ಅಲ್ಲಿ ಹೋದ್ರೆ ಏಜ್ ಕೇಳ್ತಾರೆ. ಒಂದು ಕಡೆ ಏಜ್ ಕೇಳ್ತಾರೆ, ಇನ್ನೊಂದು ಕಡೆ ಈ ಕಡೆ ಒಂದು ಉದ್ಯೋಗ ಇಲ್ಲ. ನಮ್ಮ ವಿದ್ಯಾರ್ಥಿಗಳು ಅನೇಕ ಈ ಸಮಸ್ಯೆಗಳ ಮೂಲಕ ಒಂದು ಮಧ್ಯದಲ್ಲಿ ಒಂದು ಅಡಕತ್ತರೆಯಲ್ಲಿ ಸಿಕ್ಕಿಸ್ಕೊಂಡಾಗೆ ನಾವು ಇಷ್ಟೊಂದು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀವಿ. ಸರ್ಕಾರ ಈಗಾಗಲೇ ಮೊನ್ನೆ ನಾವು ಒಂದು ಅನೇಕ ಜಿಲ್ಲೆಗಳ ಮುಖಾಂತರ ಒಂದು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಧಾರವಾಡದಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮೂಲಕ ಅಕ್ಸಾ ಸಂಘಟನೆಯ ಒಂದು ನೇತೃತ್ವದಲ್ಲಿ ಒಂದು ಬೃಹತ್ ಸಂಘಟನೆ ಮೂಲಕ ನಾವು ನೇಮಕಾತಿ ಕೂಡಲೇ ಮಾಡಬೇಕಂತ ಹೇಳ್ಬಿಟ್ಟು ಸುಮಾರು ಲಕ್ಷಾಂತರ ವಿದ್ಯಾರ್ಥಿಗಳು ಒಂದು ಸೇರಿದ ಮೇಲೆ ಅಲ್ಲಿ ಸರ್ಕಾರ ಒಂದು 24 ಗಂಟೆಗಳಲ್ಲಿ ಒಂದು ಆದೇಶವನ್ನು ಹೊರಡಿಸಿತು. ಅದೇನಂತಂದ್ರೆ 1 ತಿಂಗಳೊಳಗೆ 56,480 ಹುದ್ದೆಗಳನ್ನು ನಾವು ಈ ಕೂಡಲೇ 1 ತಿಂಗಳೊಳಗೆ ನೇಮಕಾತಿ ಮಾಡ್ಕೊಂತೀವಿ ಅಂತ ಹೇಳ್ಬಿಟ್ಟು ಒಂದು ಆದೇಶ ಕೂಡ ಬಂತು. ಅದು 1 ವಾರ ಆಯಿತು, ಒಂದು 10 ದಿವಸ ಆಯಿತು, 30 ದಿವಸ ಕೂಡ ಮುಗಿದಾಯಿತು. ನೆನ್ನೆ ಕೊನೆ ದಿವಸಕ್ಕೆ. ಆದರೆ ನೇಮಕಾತಿಗಳು ಮಾಡ್ತಾ ಇಲ್ಲ. ಆದ್ದರಿಂದ ಈ ರೀತಿ ತಾಸರ ಮನೋಭಾವ ವಿದ್ಯಾರ್ಥಿಗಳ ಬಗ್ಗೆ ಯಾವುದೇ ರೀತಿಯಂತ ಒಂದು ಧೋರಣೆ, ವಿಳಂಬ ಧೋರಣೆ ಮೂಲಕ ಅನೇಕ ವಿದ್ಯಾರ್ಥಿಗಳು ಸಹ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಫಾರ್ ಎಕ್ಸಾಂಪಲ್ ಧಾರವಾಡದಲ್ಲಿ
ವಿಭಾಗದಲ್ಲಿ ಒಬ್ಬ ವಿದ್ಯಾರ್ಥಿ ಮೊನ್ನೆ ತಾನೇ ಇವಾಗ ಮೀಡಿಯಾದಲ್ಲಿ ಗಮನಿಸಿರಬಹುದು. ಈ ರೀತಿ ಅನೇಕ ಸಮಸ್ಯೆಗಳ ಮೂಲಕ ವಿದ್ಯಾರ್ಥಿಗಳು ಒಂದು ನೇಮಕಾತಿ ವಿಳಂಬ ಧೋರಣೆ ಕುರಿತು ನಾವು ಈ ಕೋಲಾರದ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಒಂದು ಶಾಂತಿಯುತವಾಗಿ ಬೃಹತ್ ಪ್ರತಿಭಟನೆ ನಂಬ್ಕೊಂಡಿದ್ದೀವಿ. ನಾವು ನಮ್ಮ ಡಿ ಸಿ ಸಾಹೇಬರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ಡಿ ಸಿ ಸಾಹೇಬರು ಸಹ ನಾವು ಕಾಂಪಿಟೇಷನ್ ಫೀಲ್ಡಿಂದ ಬಂದಿರೋದು. ಸರ್, ನೀವು ನಿಮ್ಮ ಕಡೆಯಿಂದ ನಮಗೆ ಸರ್ಕಾರಕ್ಕೆ ನಾವು ಏನು ಅಹವಾಲು ಇದೆ, ನಮ್ಮ ಸಮಸ್ಯೆಗಳಿದ್ದಾವೆ, ಮತ್ತು ನಮ್ಮ ಲೈಬ್ರರಿಯಲ್ಲಿ ಸಂಬಂಧಪಟ್ಟಂತೆ ಒಂದು ಆಸನಗಳ ವ್ಯವಸ್ಥೆ ಎಲ್ಲ ನಾವು ಈಗಾಗಲೇ ನಮ್ಮ ಗಮನಕ್ಕೆ ತಂದಿದ್ದೀವಿ. ಅನೇಕ ಸಮಸ್ಯೆಗಳಿಂದ ವಿದ್ಯಾರ್ಥಿಗಳು ಬಳಲ್ತಾ ಇದ್ದಾರೆ. ಇನ್ನೇನು ಅನೇಕ ವಿದ್ಯಾರ್ಥಿಗಳು ಇನ್ನೇನು ಲಾಸ್ಟ್ ನೋಟಿಫಿಕೇಶನ್ ಕೊನೆ ಆಗಿದೆ. ಇನ್ನೊಂದು ಡಿಸೆಂಬರ್ ಬಂದರೆ ಈ ನೋಟಿಫಿಕೇಶನ್ ಸುಮಾರು ಜನ ಇವು ನೇಮಕಾತಿಗಳಿಂದ ಏಜ್ ಬರಾಗ್ತಾರೆ. ಆದ್ದರಿಂದ ಸರ್, ನಾವು ನಿಮ್ಮನ್ನು ಕಳಕಳಿಯಾಗಿ ಕೇಳ್ಕೊಳ್ಳೋದೇನೆಂದರೆ, ನಿಮ್ಮ ಮುಖಾಂತರ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀವು ಒಂದು ನಮ್ಮ ಅಹವಾಲನ್ನು ತಲುಪಿಸಿ ನಮಗೆ ನ್ಯಾಯ ದೊರಕಿಸ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ.